ಹಾಯ್ ಗಾಯ್ಸ್, ಏನೇನೇ ಉಳ್ಳಿರ ಎಲ್ಲರೂ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಫಾಲಿಕಾ. ಸೊ ಫಸ್ಟ್ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ. ನನ್ನ ಹೆಸರು ಶಿಫಾಲಿಕಾ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ, ದಟ್ ಟು ಲಾಂಗ್ ವಿಡಿಯೋ. ಸೊ ಸ್ವಲ್ಪ ನರ್ವಸ್ ಇದ್ದೀನಿ, ಬಟ್ ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದ್ದೆ. ಸ್ವಲ್ಪ ಕ್ವೆಶನ್ಸ್ ಬಂದಿದೆ, ಸೊ ಅದನ್ನು ಇಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಐ ಹೋಪ್ ಯಾರ್ಯಾರೆಲ್ಲ ಕ್ವೆಶನ್ ಕೇಳಿದ್ದೀರಾ ಅವ್ರಿಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವೆಶನ್ ಬಂದು ವೇರ್ ಆರ್ ಯು ಫ್ರಮ್ ಅಂತ. ಸೊ ನಾನು ಇರೋದು ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಮೈಸೂರು. ನಮ್ಮ ಮೈಸೂರು, ನನ್ನ ಮೈಸೂರವಳು ಆ್ಯಂಡ್ ಮೈಸೂರು ಹುಡುಗಿ. ಹೇಳ್ತಾರಲ್ಲ ಎಲ್ಲರೂ ಮೈಸೂರು ಹುಡುಗಿ ಅಂತ, ನಾನು ಮೈಸೂರು ಹುಡುಗಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆರ್ ಯು ವರ್ಕಿಂಗ್ ಆರ್ ಸ್ಟೂಡೆಂಟ್ ಅಂತ. ಸೊ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಹೇಳ್ಬೇಕಾ? ಫುಲ್ ಏನು ಹೇಳೋದು, ಅಷ್ಟೇ, ವರ್ಕ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಹಾಯ್, ಹೌ ಆರ್ ಯು ಆ್ಯಂಡ್ ಯೋರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದಾರೆ. ಹಾಯ್, ಫಸ್ಟ್ ಆಫ್ ಆಲ್ ಐ ಆಮ್ ಗುಡ್. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನನ್ನ ಕ್ವಾಲಿಫಿಕೇಷನ್ ಬಂದು BCom. ನಾನು BCom ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಇನ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ. ಸೊ ನೆಕ್ಸ್ಟ್, ಆ್ಯಂಡ್ ಹೂ ಇಸ್ ಯೋರ್ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಅಂತ ಕೇಳಿದ್ದಾರೆ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಕ್ರಿಕೆಟ್ ನೋಡಲ್ಲ. ನನಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ. ಬಟ್ ಎಲ್ಲರೂ ಒಂದು ಗೊತ್ತು, RCBಗೆ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ನಾನು RCBಗೆ ಸಪೋರ್ಟ್ ಮಾಡ್ತೀನಿ. ಸೊ RCBಲಿ ವಿರಾಟ್ ಕೊಹ್ಲಿ ಅವರಿದ್ದಾರೆ, ಸೊ ಅವರೇ ಇಷ್ಟ ಅಷ್ಟೇ. ಅಂದರೆ ಬಿಕಾಸ್ ನಂಗೆ ಅಷ್ಟು ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ. ಸೊ ವಿರಾಟ್ ಕೊಹ್ಲಿ ಮೇ ಬಿ ಯು ಕ್ಯಾನ್ ಟೇಕ್. ಸೃಷ್ಟಿಸ್ ಫೇವ್ರೆಟ್ ಥಿಂಗ್. ಓಕೆ, ನಾನು ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ. ನನ್ನ ಇನ್ನೊಂದು ಹೆಸರು ಬಂದು ಸೃಷ್ಟಿ. ಸೊ ನಮ್ಮಮ್ಮ, ನನ್ನ ಫ್ಯಾಮಿಲಿಲಿ ಎಲ್ಲ ನನ್ನ ಸೃಷ್ಟಿ ಅಂತಲೇ ಕರೆಯೋದು. ಸೊ ಸೃಷ್ಟಿಸ್ ಫೇವ್ರೆಟ್ ಥಿಂಗ್. ಸೊ ನನ್ನ ಫೇವ್ರೆಟ್ ಥಿಂಗ್ ಏನಂದರೆ ಖಾನಾ ಪೀನಾ ಸೋನಾ, ದಟ್ಸ್ ಆಲ್. ಈಗ ಸದ್ಯಕ್ಕೆ ಅಷ್ಟೇ, ಯಾಕಂದರೆ ಫುಲ್ ಟಯರ್ಡ್. ಸಂಡೇ ಆದರೆ ಅದೇ ಇಷ್ಟ ನನಗೆ. ಅದು ಬಿಟ್ಟರೆ ವಿಡಿಯೋಸ್ ಮಾಡೋದು ಇಷ್ಟ. ಅದು ಅಷ್ಟೇ ಅಷ್ಟೇ ಅಷ್ಟೇ. ಎನ್ನನೇ ಮಾಮ್ನ ಕನ್ವಿನ್ಸ್ ಮಾಡಿಯೇ ರೀಲ್ಸ್ ಮಾಡೋಕೆ. ಸೊ ಒಬ್ರು ಕೇಳ್ತಾ ಇದ್ದಾರೆ, ನಿಮ್ಮ ಮಮ್ಮಿನ ಹೇಗೆ ರೀಲ್ಸ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದೆ ಅಂತ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ತುಂಬ ಇಯರ್ಸಿಂದಾನೇ ಮಮ್ಮಿ ಜೊತೆ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ. ಆ್ಯಂಡ್ ನನಗೆ ಏನಂದರೆ ಒಂದು ತುಂಬ ಆಸೆ ಇತ್ತು, ಕೊಡವ ಭಾಷೆಯನ್ನು ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ. ಈಗಲೂ ಅದೇ ಇರೋದು. ಬಿಕಾಸ್ ಎಲ್ಲರೂ ಮಾಡ್ತಾರೆ ವಿಡಿಯೋ, ಬಟ್ ವೆರಿ ರೇರ್ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಒಂದು ಹಾಗೆ ಟ್ರೈ ಮಾಡಿದೆ ಕೊಡವ ಭಾಷೆಯಲ್ಲಿ. ಅದು ನಮ್ಮ ಎಲ್ಲ ಕೊಡಗಿನ ಜನರಿಗೆ ತುಂಬ ಇಷ್ಟ ಆಯಿತು. ಅವರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಹಾಗೆಯೇ ಕನ್ನಡನೂ ಸ್ಟಾರ್ಟ್ ಮಾಡಿದೆ. ಈಗ ಎಲ್ಲನೂ ರೀಚ್ ಕೂಡ ಆಗ್ತಾಯಿದೆ. ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ನೀವೆಲ್ಲ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಕೂಡ. ಸೊ ಐ ಜಸ್ಟ್ ಟೋಲ್ಡರ್, ನನಗೆ ಬನ್ನಿ ವಿಡಿಯೋ ಮಾಡೋಣ, ಲೈಕ್ ಟೈಮ್ ಪಾಸ್ಗೆ ವಿಡಿಯೋ ಮಾಡೋಣ ಬನ್ನಿ ಅಂತ. ಆ್ಯಂಡ್ ಶಿ ಹ್ಯಾಪಿಲಿ, ಬಿಕಾಸ್ ಅವ್ರು ಯಾವಾಗಲೂ ತುಂಬ ಸಪೋರ್ಟಿವ್ ಇದ್ದಾರೆ. ಅವ್ರು ಯಾವತ್ತೂ ಬರಲ್ಲ ಅಂತಲೇ ಏನಿಲ್ಲ, ಬನ್ನಿ ಹಿಂಗೆ ಮಾಡಿ ಅಂತ. ಸೊ ಶಿ ಇಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ಶಿ ವಾಸ್ ಲೈಕ್ ಓಕೆ ಆಯಿತು ಅಂತ. ಸೊ ದಟ್ಸ್ ಹೌ ಐ ಕನ್ವಿನ್ಸ್ ಮಾಡೋಕ್ಕೆ ಏನಿರಲಿಲ್ಲ. ಇಟ್ಸ್ ಜಸ್ಟ್ ಮಮ್ಮ ಪ್ಲೀಸ್ ಅಂತ ಅಷ್ಟೇ. ಆ್ಯಂಡ್ ಶಿ ವಾಸ್ ಲೈಕ್ ಓಕೆ ವಿಲ್ ಡೂ ಇಟ್ ಅಂತ ಅಷ್ಟೇ. ಆ್ಯಂಡ್ ಡೂ ಯು ನೋ ತೆಲುಗು? ಇಫ್ ಎಸ್, ಕ್ಯಾನ್ ಯು ಪ್ಲೀಸ್ ಮೇಕ್ ಫ್ಯೂ ತೆಲುಗು ವಿಡಿಯೋಸ್ ವಾನ ಸಿ ಅಂತ. ನನಗೆ ಕನ್ನಡ, ಹಿಂದಿ, ಕೊಡವ, ಇಂಗ್ಲೀಷ್ ಬಿಟ್ಟರೆ ಬೇರೆ ಬರಲ್ಲ. ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ. ತಮಿಳ್ ತೆರಿಯು ಅಷ್ಟೇ, ಸ್ವಲ್ಪ ತಮಿಳ್ ತೆಲುಗು. ಬಟ್ ನಿಜ ನೀವೆಲ್ಲ ನೋಡ್ಬೇಕಂತ ಇಷ್ಟಪಟ್ಟೆ. ತೆಲುಗು ಕಲಿತು ನಾನು ಐ ವಿಲ್ ಟ್ರೈ ಟು ಮೇಕ್ ಅ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಮೆನಿ ಹವ್ ಆಸ್ಕ್ಡ್ ಮೀ, ಒಂದು ಏನಂದರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಇರೋದು ಇದರಲ್ಲಿ. ಏನಂದರೆ ತುಂಬ ಜನ ಕೇಳಿದ್ದಾರೆ, ಆರ್ ಯು ಕೊಡವತಿ, ವಾಟ್ ಈಸ್ ಯುವರ್ ಫ್ಯಾಮಿಲಿ ನೇಮ್, ಆ್ಯಂಡ್ ಕೂರ್ಗಲ್ಲಿ ಎಲ್ಲಿ ನಿಮ್ಮ ಮನೆ ಇರೋದು. ಆ್ಯಂಡ್ ದಟ್ಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಮೀ.
ಸೊ ನಾನು ತುಂಬ ಸರಿ ಕ್ಲಿಯರ್ ಮಾಡಿದ್ದೀನಿ, ಬಟ್ ಈಗಲೂ ಕ್ಲಿಯರ್ ಮಾಡಿಬಿಡ್ತೀನಿ. ಏನಂದರೆ ಫಸ್ಟ್ ಥಿಂಗ್ ಇಸ್ ದಟ್ ಐ ಆಮ್ ನಾಟ್ ಅ ಕೊಡವತಿ, ಐ ಆಮ್ ನಾಟ್ ಅ ಕೂರ್ಗಿ. ಸೊ ಇಟ್ಸ್ ಅ ಲಾಂಗ್ ಸ್ಟೋರಿ, ಶಾರ್ಟಾಗಿ ಹೇಳ್ಬಿಡ್ತೀನಿ. ಏನಂದರೆ ಮೈ ಮಾಮ್ is a Kurgi, she is a Kodavati, and she married my dad, and he's not a Kodava. So ashte. So you can see. So I'm not a Kodavati. So I hope you got my answer. Nan answer gottaittu anta ankotini. So but you guys can say I'm half Kurgi, maybe because mama is Kurgi and dad is not. But yeah, I don't have a family name. It's just that my mom is Kodavati, and ನನಗೆ ನಾನು ಏನೇ ಫೆಸ್ಟಿವಲ್ ಇದ್ರು, ಪುತ್ತರಿ ಇರಲಿ, ಕಾಯಿಲ್ಪೋದು ಇರಲಿ, ಎಲ್ಲೇ ಇದ್ರೂ ಅಜ್ಜಿ ಮನೆ ಹೋಗಿ ಆ ಕಲ್ಚರ್ಗೆ ನಾನು ತುಂಬ ಕ್ಲೋಸ್ ಫೀಲ್ ಮಾಡ್ತೀನಿ. ಆ್ಯಂಡ್ ಐ ಲವ್ ಇಟ್. ದಟ್ ಕಲ್ಚರ್ ಇಸ್ ಸಮ್ವಾಟ್ ವೆರಿ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಯಾರೇ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳಿದ್ರು ಹೇಳೋದೆ ಲೈಕ್ ಕೊಡವ ಕಲ್ಚರ್ ಇಸ್ ಲೈಕ್ ರಿಯಲಿ ವೆರಿ ನೈಸ್ ಅಂತ. ಸೊ ಇಷ್ಟೇ. ಏನಂದರೆ ಐ ಆಮ್ ನಾಟ್ ಅ ಕೂರ್ಗಿ. It's just that my mom is Kodavati and my dad is not, and they both got married and they had me. Ashte. And yeah, that's all. I hope you all got my answer. And ನನಗೆ ಬೆರಿ ಪ್ರೋ ಮ್ಯಾಕ್ಸ್ ಅಂತ ಹೇಳಿದ್ದಾರೆ. ಅದು ಬೆರಿನಾ ಬ್ಯಾರಿನಾ ಅದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಕ್ವೆಶನಲ್ಲಿ ಅದೇ ಕೇಳಿರೋದು. ಕ್ವೆಶನ್ ಅಲ್ಲ ಅದು, ದೇವ್ ಜಸ್ಟ್ ಸೆಟ್ ಬೆರಿ ಪ್ರೋ ಮ್ಯಾಕ್ಸ್ ಅಂತ. ಅದು ಬೆರಿನಾ ಬ್ಯಾರಿನಾ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ಏನೇ ವಿಡಿಯೋಸ್ ಮಾಡಿದಾಗ ಎಲ್ಲ ಅದನ್ನು ಬ್ಯಾರಿ ಭಾಷೆ ಅಂತ ಹೇಳ್ತಾರೆ. ನನಗದು ಗೊತ್ತಿಲ್ಲ ಕರೆಕ್ಟಾಗಿ. ಇದು ನಮ್ಮ ಕೊಡವ ಭಾಷೆ. ಕೊಡವ ಭಾಷೆ ಹೆಂಗೆ ಅಂದರೆ ಎಲ್ಲರೂ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ಲರಿಗೂ, ಏನು ಅಂತ. ಏನಂದರೆ ಯಾವ ಊರಿನ ಭಾಷೆ ಇದು ಅಂತ. ಕರ್ನಾಟಕದಲ್ಲಿ ಕೊಡಗು ಅನ್ನೋ ಜಾಗ ಎಲ್ಲರೂ ಕರ್ನಾಟಕಕ್ಕೆ ಬಂದರೆ ಫಸ್ಟು ಬ್ಯಾಂಗ್ಳೂರ್ ಬಿಟ್ಟರೆ ನೆಕ್ಸ್ಟ್ ಹೋಗೋದೆ ಕೂರ್ಗ್ ಅಂತ. ಎಲ್ಲರೂ ಲೈಕ್ ಫೇಮಸ್ಲಿ ನೋನ್ ಆಸ್ ಕೂರ್ಗ್. ಕೊಡಗು ಇಸ್ ಫೇಮಸ್ಲಿ ನೋನ್ ಆಸ್ ಕೂರ್ಗ್ ಅಂತ. ಸೊ ಇಟ್ಸ್ ಲೈಕ್ ಹೆಂಗೆ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ದ ಲ್ಯಾಂಗ್ವೇಜಸ್, ಲೈಕ್ ಎಲ್ಲ ಮಿಕ್ಸ್ಚರ್ ಆಗಿ ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದು, ವಿತ್ ಅ ಬ್ಯೂಟಿಫುಲ್ ಕಲ್ಚರ್. ಸೊ ನನಗೆ ಫಸ್ಟಿಂದನೂ ಅದ್ರ ಮೇಲೆ ತುಂಬಾ ಒಂದು ಲವ್. I always had that because Mammadu roots are from Coorg. So ತುಂಬ ಇಂಟ್ರೆಸ್ಟೆಡ್ ನನಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಎಲ್ಲ ಇತ್ತು. ಸೊ ಹಾಗೆ ಒಂದು ಟ್ರೈ ಮಾಡಿದೆ, ಲೆಟ್ ಮೀ ಸ್ಟಾರ್ಟ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ ಕೊಡವ ವಿಡಿಯೋಯಿಂದಾನೆ ಅಂತ ಹೇಳಿ. ಆ್ಯಂಡ್ ನಮ್ಮ ಕೊಡಗಿನ ಜನ ಬಿಟ್ಕೊಡ್ಲಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ದಟ್ಸ್ ಆಲ್. ಸೊ ಇಷ್ಟೇ ವಿಡಿಯೋಸ್. ಆ್ಯಂಡ್ ಇದು ನನ್ನ ಎಲ್ಲ ಫ್ರೆಂಡ್ಸ್ ಹೂ ಆರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ವೀಡಿಯೋಸ್ಗೆ ಕೂಡ. ಆ್ಯಂಡ್ ನನಗೆ ಎಲ್ಲರದು ಮೆಸೇಜಸ್ ಬರ್ತಾ ಇದೆ ಸೇಯಿಂಗ್ ತುಂಬ ಚೆನ್ನಾಗಿದೆ ವೀಡಿಯೋಸ್ ಅಂತ ಹೇಳಿ. ಆ್ಯಂಡ್ ಹೀಗೇ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಿಜ ಸ್ಟ್ರಗಲ್. ನಾನು ಆ್ಯಕ್ಚುಲಿ ತುಂಬ ವೀಡಿಯೋಸ್ ಮಾಡೋಕ್ಕೆ ಮಾಡೋಣ ಅಂತ ಹೇಳಿ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಒಂದು ಸರ್ಟನ್ ವ್ಯೂಸ್ ಬಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾ ಇದೆ, ಬೇಡ ಬಿಡು. ಬಟ್ ದಿಸ್ ಟೈಮ್ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಹೀಗೆ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಆ್ಯಂಡ್ ಆಲ್ಸೋ ಸ್ವಲ್ಪ ಜನ ಹೇಳ್ತಾರೆ ಕಾಪಿಡ್ ಕಂಟೆಂಟ್ ಅಂತ. ಲೈಕ್ ಇದು ನಂದು ಓನ್ ಕಂಟೆಂಟ್ ಅಂತ ಎಲ್ಲೂ ಹೇಳಿಲ್ಲ, ಎಲ್ಲೂ ನಾನು ಮೆನ್ಷನ್ ಕೂಡ ಮಾಡಿಲ್ಲ. ನನಗೆ ಯಾವ ಕಂಟೆಂಟ್ ಲೈಕ್ ಇಷ್ಟ ಆಗುತ್ತೆ ಅದನ್ನು ನಂದು ಓನ್ ಸ್ವಲ್ಪ ಕಂಟೆಂಟ್ ಮತ್ತು ಅದನ್ನು ಎರಡನ್ನ ಮಿಕ್ಸ್ ಮಾಡಿ ಐ ಆಮ್ ಅಪ್ಲೋಡಿಂಗ್ ಇಟ್ ಅಷ್ಟೇ. ಎಲ್ಲೂ ನಾನು ಮಾಡಿದ್ದೀನಿ ಕಂಟೆಂಟ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಬಟ್ ಆದರೂ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ ಥರ. ಆ್ಯಂಡ್ ನಾಟ್ ಹೇಟ್ಫುಲ್ ಕಮೆಂಟ್ ಏನೂ ಇಲ್ಲ. ಇಟ್ಸ್ ಆಲ್ ಯು ಪೀಪಲ್ ಆರ್ ಲವಿಂಗ್ ಮೈ ವಿಡಿಯೋಸ್. ಆ್ಯಂಡ್ ಅದಿನ್ನೂ ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇದೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇದೇ ನನ್ನ ಫಸ್ಟ್ ಲಾಂಗ್ ಯೂಟ್ಯೂಬ್ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಆ್ಯಂಡ್ ಸ್ವಲ್ಪ ಕ್ವೆಶನ್ಸ್ ಬಿಟ್ಟಿದ್ದೀನಿ ಅನಿಸುತ್ತೆ, ಬಿಕಾಸ್ ಅದು ನನಗೆ ಏನು ಹೇಳೋದಕ್ಕೆ ವ್ಯಾಲಿಡ್ ಅಂತ ಅನ್ನಿಸ್ಲಿಲ್ಲ. ಅಂದರೆ ಅದಷ್ಟು ಇಂಪಾರ್ಟೆಂಟ್ ಇರಲೂ ಇಲ್ಲ. ಸೊ ಅದಕ್ಕೆ ನನಗೆ ಯಾವುದು ಚೆನ್ನಾಗಿ ಅನಿಸ್ತು ಆ ವಿಡಿಯೋಸನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಆ್ಯಂಡ್ ತುಂಬ ಲಾಂಗ್ ಆಗಿಬಿಟ್ರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅಲ್ವಾ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ, ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಟೈಮ್ ಪಕ್ಕಾ ಶೋರ್ ಇನ್ನೊಂದು ವಿಡಿಯೋ ಜೊತೆ ಹೀಗೆ ಬರ್ತೀನಿ. ಆ್ಯಂಡ್ ಐ ಹೋಪ್ ಇದಕ್ಕೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನಿಸುತ್ತೆ ನಿಮ್ಮೆಲ್ಲರ ಕಡೆಯಿಂದ.
ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್.